ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತೇನು ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟಲ್ಲಿ ಇವತ್ತು ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಕಳೆದ ಬಾರಿ BJP ಗೌರ್ಮೆಂಟ್ ಇದ್ದಾಗ ನಾವು ನಮ್ಮ ಕೋಲಾರ ಜಿಲ್ಲೆಯನ್ನು ಮರಿತಾ ಇದ್ದಾರೆ, BJP ಶಾಸಕರಿಲ್ಲದೆ ಮರಿತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ವಿ. ಆದರೆ ಹೆಚ್ಚೆಚ್ಚು ನಿರೀಕ್ಷೆಗಳು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮೇಲೆ ಇತ್ತು. ಯಾಕಂತಂದರೆ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ MLAಗಳು ಮತ್ತು MLCಗಳು ಇವತ್ತು ಇಡೀ ವಿಧಾನಸಭೆಯಲ್ಲಿ ಇದ್ದಾರೆ. ಈ ಎಲ್ಲ ಕಾಂಗ್ರೆಸ್ MLAಗಳು ವಿಧಾನ ಪರಿಷತ್ ಸದಸ್ಯರು ಇದ್ದರೂ ಕೂಡ ಇವತ್ತು ಕೋಲಾರ ಜಿಲ್ಲೆಗೆ ಅನುದಾನವನ್ನು ತರೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಸಾಕಷ್ಟು ನಿರೀಕ್ಷೆಗಳಿತ್ತು. ಇವತ್ತು APMCಗೆ ಜಾಗ ಕೊಡೋದಾಗ್ಬೋದು, ಅದಕ್ಕೆ ಅಭಿವೃದ್ಧಿಗಾಗಿ ಅನುದಾನವನ್ನು ಮೀಸಲಿಡಬೇಕು ಅಂತ ನಾವು ಕೇಳಿದ್ವಿ. ಅದು ಕೂಡ ನಿರೀಕ್ಷೆ ತುಂಬ ದಿನಗಳಿಂದ ಇವತ್ತು ಅದು ನಿರೀಕ್ಷೆಯಾಗಿ ಉಳಿದಿದೆ. ಮೆಡಿಕಲ್ ಕಾಲೇಜನ್ನು ನಾವು ಕೇಳ್ತಾ ಇದ್ವಿ, ರಿಂಗ್ ರೋಡನ್ನು ಕೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಇನ್ನೂ ಮಾವು ಮತ್ತು ಟೊಮೆಟೊ ಸಂಸ್ಕರಣಾ ಘಟಕಗಳನ್ನು ಕೇಳ್ತಾ ಇದ್ವಿ. ಇದೇ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಬಹುಮುಖ್ಯವಾಗಿ ಇವತ್ತು ನಕಲಿ ಬಿತ್ತನೆ ಬೀಜ ಮತ್ತು ನಕಲಿ ಕೀಟನಾಶಕಗಳ ಏನು ತಡೆಗೆ ಇವತ್ತು ಯಾವುದೇ ಒಂದು ಕಡಿವಾಣ ಇಲ್ಲದೆ ಇರೋದ್ರಿಂದ ಅದಕ್ಕೆ ಒಂದು ಪ್ರಯೋಗಾಲಯವನ್ನು ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ಕೂಡ ನಾವು ಕೇಳಿದ್ವಿ. ಮತ್ತು ಅದಕ್ಕೂ ಜೊತೆಗೆ ಶ್ರೀಶಕ್ತಿ ಸಾಲ ಅವರು ಏನು ಹೇಳಿದರು, ಕಳೆದ ಬಾರಿ ಎಲೆಕ್ಷನ್ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಅವರು ಕಳೆದ ಬಾರಿ ನಾವು ಭೇಟಿಯಾದಾಗ ಮುಂದಿನ ವರ್ಷ ಮಾಡ್ತೀವಿ ಅಂತ ಹೇಳಿದರು. ಮೊನ್ನೆ ವಿಧಾನಸೌಧದಲ್ಲಿ ಭೇಟಿಯಾದಾಗ ಕೂಡ ನಾವು ಅದನ್ನು ಹೇಳಿದ್ವಿ. ಅದು ಎಲ್ಲ ನಿರೀಕ್ಷೆಗಳು ಇವತ್ತು ಹುಸಿಯಾಗಿದ್ದಾವೆ. ಇವತ್ತು ಕಾಂಗ್ರೆಸ್ ಶಾಸಕರು ಕೋಲಾರ ಜಿಲ್ಲೆಯಿಂದ ಏನು ಆಯ್ಕೆ ಆಗಿದ್ದಾರೆ, ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ಜನರಿಂದ ಆಯ್ಕೆ ಆಗಿ ಕೋಲಾರ ಜಿಲ್ಲೆಗೆ ದ್ರೋಹ ಮಾಡ್ತಾ ಇದ್ದಾರೆ, ಇವತ್ತು ಕೋಲಾರ ಜಿಲ್ಲೆಗೆ ಅನುದಾನವನ್ನು ತರೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ಒಟ್ಟಾರೆಯಾಗಿ ರಾಜ್ಯದ ಬಜೆಟನ್ನು ನೋಡೋದಾದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಇವೆಲ್ಲದಕ್ಕೂ ಕೊಟ್ಟಿದ್ದಾರೆ ಒಂದಿಷ್ಟು ಅನುದಾನವನ್ನು. ಆದರೆ ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಈ ನಿರ್ಲಕ್ಷ್ಯ ಇವತ್ತು ಕೋಲಾರ ಜಿಲ್ಲೆ ಮುಂದುವರಿತಾನೆ ಇದೆ. ಇವತ್ತು ಮುಂದೆ ಲೋಕಸಭಾ ಚುನಾವಣೆ ಬಂದೇ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ನಾವು ಮುಂದಿನ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ.